ಹಾಯ್ ಹಲೋ ಸ್ನೇಹಿತರೆ ವೀಕ್ಷಕರೇ, ನಿಮ್ಮ ಹೊಟ್ಟೆ ಬೊಜ್ಜು ಜಾಸ್ತಿನೇ ಇದೆ. ನಿಮ್ಮ ಹೊಟ್ಟೆ ಬೊಜ್ಜು ಕರಗಿಸ್ಕೊಂಡು ನೀವು ಕೂಡ ಸುಂದರವಾಗಿ ಕಾಣಿಸ್ಕೋಬೋದು ಸ್ನೇಹಿತರೆ. ಅದು ಕೂಡ ಈಸಿಯಾಗಿ ಏನೂ ಕೂಡ ಡಯಟ್ ಮಾಡ್ದೇ ನಿಮ್ಮ ಹೊಟ್ಟೆ ಬೊಜ್ಜು ಕರಗಿಸ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಒಳ್ಳೆ ಇರುವಂಥ ಬೆನಿಫಿಟ್ಸ್ ಇರುವಂಥದ್ದು. ಹಾಗೆ ನಿಮ್ಮ ಹೊಟ್ಟೆ ನೋಡಿ 5 ರಿಂದ 7 kgವರೆಗೂ ಕೂಡ ಹೊಟ್ಟೆ ಬೊಜ್ಜು ಈಸಿಯಾಗಿ ಕರಗಿಸ್ಕೋಬೋದು. ಅದು ಏನೆಲ್ಲ ಯಾವ ರೀತಿಯಾಗಿ ಫಾಲೋ ಮಾಡಬೇಕಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೀವು ಕೂಡ ಖಂಡಿತವಾಗಿ ನೋಡ್ಕೊಂಡು ಹೋಗಿ. ನಿಮ್ಮ ಹೊಟ್ಟೆ ಜಾಸ್ತಿ ಈ ಥರ ಬೊಜ್ಜು ಇದ್ದರೆ ಈಸಿಯಾಗಿ ನೀರಿನ ರೀತಿ ಕರಗಿ ಹೋಗುತ್ತೆ ಸ್ನೇಹಿತರೆ. ನೀವು ಏನಪ್ಪ ಅಂದರೆ ನೋಡಿ, ಚಿಯಾ ಸೀಡ್ಸ್ ನಮಗೆ ತುಂಬಾ ಬೆನಿಫಿಟ್ಸ್ ಇರುವಂಥದ್ದು. ಡಯಾಬಿಟಿಸ್ ಆಗಲಿ, ಹಾಗೆ ನಾವು ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ನೋಡಿ. ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಹಾಗೆ ನಮ್ಮ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ನಿಮ್ಮ ತೂಕ ಕೂಡ ಕಡಿಮೆ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮ್ಮ ಮೊಳಕಾಲು, ಜಾಯಿಂಟ್ ಪೇನ್ ಎಲ್ಲದಕ್ಕೂ ಕೂಡ ಬೆಸ್ಟ್ ಆಗಿರುವಂಥದ್ದು ಚಿಯಾ ಸೀಡ್ಸ್. ಇದು ಯಾವ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡಿದ್ರೆ ಸಾಕು, ನಮ್ಮ ಹೊಟ್ಟೆ ಬೊಜ್ಜು ನೀರಿನ ರೀತಿ ಕರಗಿ ಹೋಗುತ್ತೆ ಸ್ನೇಹಿತರೆ. ಹಾಗೆ ನಾವು ಕೂಡ ನಮಗೆ ಡಯಾಬಿಟಿಸ್ ಆಗಲಿ, ನಮಗೆ ಮತ್ತು ನಮ್ಮ ಮೊಳಕಾಲು ನೋವು ಮತ್ತು ಜಾಯಿಂಟ್ ಪೇನ್ ಎಲ್ಲ ಈ ಸಮಸ್ಯೆಗೆ ಬೆಸ್ಟ್ ಆಗಿರುವಂಥದ್ದು. ಇದನ್ನು ನಾವು ಎಷ್ಟೆಲ್ಲ ಯೂಸ್ ಮಾಡಬೇಕು ಮತ್ತು ನಾವು ಇದನ್ನು ಎಷ್ಟು ಸಮಯದವರೆಗೂ ಕೂಡ ಯೂಸ್ ಮಾಡಿಕೊಂಡ್ರೆ ನಮಗೆ ಇದನ್ನು ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ ನಿಮಗೂ ಕೂಡ ಹೇಳಿಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಚಿಯಾ ಸೀಡ್ಸ್ ತಂದು ನೀವು ಕೂಡ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ನಿಮ್ಮ ಹೊಟ್ಟೆ ಬೊಜ್ಜು ನೀರಿನ ರೀತಿ ಕರಗಿ ಹೋಗುತ್ತೆ. ಹಾಗೆ ನಿಮಗೆ ಒಳ್ಳೆಯ ರೀತಿಯಾಗಿರುವಂಥ ಹೆಲ್ತ್ ಆಗಿರುವಂಥದ್ದು ಕೂಡ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಶುಗರ್ ಪೇಷಂಟ್ ಇದ್ದವರು ಇದನ್ನು ಟ್ರೈ ಮಾಡ್ತಾ ಹೋದರೆ ಸಾಕು, ಅವರ ಶುಗರ್ ಕೂಡ ಲೆವೆಲಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಹಾಗೆ ಜಾಯಿಂಟ್ ಪೇನ್ ಆಗಲಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ, ಇದೆಲ್ಲದಕ್ಕೂ ಕೂಡ ಬೆಸ್ಟ್ ಆಗಿರುವಂಥದ್ದು ಇದು. ಮತ್ತು ನಮ್ಮ ಹೊಟ್ಟೆ ಬೊಜ್ಜು ಬೇಗನೆ ನಮಗೆ ಕರಗ್ತಾ ಹೋಗಬೇಕಂದ್ರೆ ನಮ್ಮ ಹೊಟ್ಟೆ ಕರೆಕ್ಟಾಗಿರಬೇಕು ಸ್ನೇಹಿತರೆ. ಹಾಗಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಮತ್ತು ನಮ್ಮ ಹೊಟ್ಟೆ ಕೂಡ ಕ್ಲೀನಾಗಿಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ನಾನು ರೆಡಿ ಮಾಡಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕಂತ ನೋಡಿ. ರಾತ್ರಿ ಹೊತ್ತಿಗೆ ಈ ಥರ ಚಿಯಾ ಸೀಡ್ಸ್ ತೊಗೊಂಡು ಒಂದು ಸ್ಪೂನಷ್ಟು ತೊಗೋಬೇಕು ಸ್ನೇಹಿತರೆ. ಜಾಸ್ತಿ ನೋಡಿ, ನಾವು ಇಬ್ಬರು ಕುಡಿಯೋರಿದ್ರೆ 2 ಸ್ಪೂನಷ್ಟು ತೊಗೋಬೇಕು, ಇಲ್ಲಾಂದರೆ ಒಬ್ಬರು ಕುಡಿಯೋರಿದ್ರೆ 1 ಸ್ಪೂನಷ್ಟು ಸಾಕಾಗತ್ತೆ. ನೋಡಿ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಒಬ್ಬರಿಗೆ ತೊಗೊಂಡ್ರೆ ಸಾಕು. ನಾನು ಇವಾಗ ಇದರಲ್ಲಿ 2 ಜನ ಕುಡಿತೀವಿ, ಹಾಗಾಗಿ ನಾನು 2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿರುವಂಥದ್ದು, ಹಾಗೆ ನಾವು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾವು ಜಾಸ್ತಿ ಕೂಡ ಕುಡಿಬಾರ್ದು. ಹಾಗಾಗಿ ನೋಡಿ, ನಾನು 1 ಸ್ಪೂನಷ್ಟು ಒಬ್ಬರಿಗೆ ಸಾಕಾಗುತ್ತೆ. ಇದು ರಾತ್ರಿ ಮಲ್ಕೊಳ್ಳುವಾಗ ನೀರಲ್ಲಿ ಈ ಥರ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಸೇಮ್ ಇದು ರಾತ್ರಿ ಹೊತ್ತಿಗೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇವಾಗ ಇದು ರಾತ್ರಿ ನೆನೆಯೋದಕ್ಕೆ ಬಿಡ್ತೀನಿ. ಬೆಳಗ್ಗೆ ಯಾವ ರೀತಿಯಾಗಿ ನಾವು ಇದನ್ನು ಕುಡಿಬೇಕು ಅಂತ ಕೂಡ ನಿಮಗೆ ಹೇಳ್ತೀನಿ. ಹಾಗಾದರೆ ಈ ಥರ ಚಿಯಾ ಸೀಡ್ಸು ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾವು ಇವಾಗ ಇದು ರಾತ್ರಿ ಓವರ್ನೈಟ್ ಬಿಡ್ತೀನಿ, ಬೆಳಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಬೆಳಗ್ಗೆ ಹೊತ್ತಿಗೆ ಇದು ಚಿಯಾ ಸೀಡ್ಸ್ ಯಾವ ರೀತಿ ನೆಂದಿರುತ್ತೆ ಅಂತ ನೋಡಿ. ಮತ್ತು ಸ್ನೇಹಿತರೆ ನೋಡಿ, ನಮ್ಮ ಮುಖದ ಮೇಲೆ ಕೂಡ ಒಂಥರ ಡೆವಲಪ್ ಆಗುತ್ತೆ. ಮುಖ ಕೂಡ ಜಾಸ್ತಿ ಪಿಂಪಲ್ಸ್ ಇದೆ ಮತ್ತು ಈ ಮುಖದ ಮೇಲೆ ಕೂಡ ಒಂಥರ ಆಗಲಿ ಗ್ಲೋ ಬರುತ್ತೆ ಸ್ನೇಹಿತರೆ. ನೋಡಿ, ಇದು ಪೂರ್ತಿಯಾಗಿ ಈ ಥರ ನೆಂದಿರೋವಂಥದ್ದು. ಜಾಸ್ತಿ ಕೂಡ ಗಟ್ಟಿಯಾಗಿ ಕುಡಿಬಾರ್ದು. ಈ ಥರ ನೋಡಿ ತೆಳುವಾಗಿ ಇರಬೇಕು. ನೀರು ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಇದು ಚಿಯಾ ಸೀಡ್ಸ್ ಹಾಗೆ ನೋಡಿ, ಬೀಜಗಳು ಹಾಗೆ ತಿನ್ನಬಾರ್ದು. ಹಾಗೆ ತಿಂದರೆ ನಾವು ಶ್ವಾಸದ ನಳಿಯಲ್ಲಿ ಸಿಕ್ಕಿಬೀಳುತ್ತೆ ಸ್ನೇಹಿತರೆ. ಸಿಕ್ಕಿಬಿದ್ದರೆ ನಮಗೆ ಶ್ವಾಸದ ನಳಿಯಲ್ಲಿ ನೀರು ಕುಡಿದಾಗ ಅಲ್ಲಿ ಹೋಗಿ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಚಿಯಾ ಸೀಡ್ಸ್ ಹಾಗೆ ತಿನ್ನೋದಕ್ಕೆ ಹೋಗಬೇಡಿ. ಈ ಥರ ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ಹೊತ್ತು ರಾತ್ರಿ ಹೊತ್ತು ಬಿಟ್ಟು ಬೆಳಗ್ಗೆ ಹೊತ್ತಿಗೆ ಕುಡಿಯೋದು ಮಾತ್ರ ಒಳ್ಳೆಯದು. ಬೆಳಗ್ಗೆ ಕುಡಿಯುವಾಗ ಇದರಲ್ಲಿ ಲಿಂಬೆಹಣ್ಣಿನ ರಸ ಹಿಂಡಬೇಕಾಗತ್ತೆ. ಒಂದು ಅರ್ಧ ಗಾತ್ರದಷ್ಟು ಲಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೀನಿ ನೋಡಿ. ಈ ಥರ ಲಿಂಬೆಹಣ್ಣಿನ ರಸ ಹಿಂಡಿ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ತೂಕ ಕೂಡ ಕಡಿಮೆ ಮಾಡ್ಕೋಬೋದು. ನಾನು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ. ಇದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ, ನೀವೇನಾದರೂ ಕೂಡ ತಿನ್ಬೋದು. ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಹೊಟ್ಟೆ ಬೊಜ್ಜು ಕ್ಲೀನ್ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ. ನಿಮ್ಮ ತೂಕ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮೊಳಕಾಲು ನೋವು ಮತ್ತು ನಿಮ್ಮ ಡಯಾಬಿಟಿಸ್ ಪ್ರಾಬ್ಲಮ್ ಇರಲಿ, ಏನೇ ಸಮಸ್ಯೆ ಇರಲಿ, ಇದನ್ನು ತುಂಬಾ ಚೆನ್ನಾಗಿ ಕೇರ್ ಮಾಡುತ್ತೆ ಸ್ನೇಹಿತರೆ ಇದನ್ನು ಕುಡಿತಾ ಹೋದರೆ. ಮತ್ತು ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ಈ ಥರ ನಾವು ಕುಡಿಬೇಕಾಗತ್ತೆ. ಮತ್ತು ಡಯಾಬಿಟಿಸ್ ಇರೋರು ಜೇನುತುಪ್ಪ ಸೇರಿಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ, ಹಾಗೆ ಕುಡಿಬೇಕಾಗತ್ತೆ. ಇವಾಗ ನೋಡಿ, ಇದನ್ನು ಜೇನುತುಪ್ಪ ಸೇರಿಸ್ಕೊಂಡು ಇದನ್ನು ನಾನು ಇವಾಗ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಹೋದರೆ ಒಂದು 7 ದಿನದವರೆಗೂ ಕುಡಿತಾ ಹೋದರೆ ಸಾಕು. ನಿಮಗೆ ಸ್ವಲ್ಪ ಸ್ವಲ್ಪ ರಿಸಲ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ನೀವು ಕಂಟಿನ್ಯೂಸ್ ಆಗಿ ಕುಡಿತಾ ಹೋದರೆ ನಿಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ರೆಡಿ ಮಾಡ್ಕೊಂಡಾಯಿತು. ಇದನ್ನು ರೆಡಿ ಮಾಡಿದಾದಮೇಲೆ
ಬನ್ನಿ, ನಾನು ಡೈಲಿ ಕೊಡ್ತಾ ಹೋಗ್ತೀನಿ ಮನೆಯವರಿಗೆ, ನಮ್ಮ ಮನೆಯವರಿಗೆ. ಅವ್ರು ದಿನಾಲೂ ಕುಡಿತಾರೆ. ಈ ಥರ ನೋಡಿ, ಯಾವಾಗ ಗಟ್ಟಿಯಾಗಿ ಕಾಣಿಸ್ತಾ ಇರ್ಬೋದು, ಮೀಡಿಯಮ್ ಆಗಿ. ಈ ಥರ ಜಾಸ್ತಿ ಕೂಡ ಗಟ್ಟಿಯಾಗಿಲ್ಲ, ಮೀಡಿಯಮ್ ಆಗಿರುವಂಥದ್ದು. ಡೈಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇರಬೇಕು. ಕುಡಿದು ನೋಡಿ, ನಿಮಗೂ ಕೂಡ ಈ ಥರ ಬೊಜ್ಜು ಹೊಟ್ಟೆ ಕರಗಿ ಹೋಗಿರುವಂಥದ್ದು ನಿಮಗೂ ಕೂಡ ಗೊತ್ತಾದಮೇಲೆ ನೀವು ಕೂಡ ಮತ್ತೆ ನಿಮ್ಮ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.